ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಬೇಸಿಗೆ ಮಳೆಗೆ ಅವಾಂತರಗಳ ಸುರಿಮಳೆ ಮೇಲೆದ್ದು ಬಂದಿದೆ. ರಸ್ತೆಗಳು ಜಲಾವೃತ ಆಗಿ ವಾಹನ ಸವಾರರು ಪರದಾಡಿದ್ದಾರೆ. ಹಲವೆಡೆ ಮರಗಳು ಧರಾಶಾಹಿಯಾಗಿ ಕಾರು, ಬೈಕ್ಗಳು ಅಪ್ಪಚ್ಚಿಯಾಗಿದೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಮಳೆ ರಗಳೆ ನ್ಯೂಸ್ ಟಾಪ್ 9ನಲ್ಲಿ. ನೆತ್ತಿ ಸುಡೋ ಬಿಸಿಲಿಗೆ ಬೆಂಗಳೂರಿನ ಜನರು ಬೆಂದು ಹೋಗಿದ್ರು. ಆದ್ರೆ ನಿನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ಏಕಾಏಕಿ ಮಳೆ ಸುರಿದಿದೆ. ಮಳೆಯಿಂದಾಗಿ ಹಲವು ಏರಿಯಾಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬೇಸಿಗೆಯ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲಾಗಿದೆ. ಹಲವೆಡೆ ರಸ್ತೆಗಳು ಜಲಾವೃತವಾಗಿ ಜನರು ಪರದಾಡಿದ್ದಾರೆ. ಇಂದು ಕೂಡ ಮತ್ತೆ ಮಳೆ ಆರ್ಭಟಿಸೋ ಮುನ್ಸೂಚನೆ ನೀಡಲಾಗಿದೆ. ಬೆಂಗಳೂರಿನ ಮಹದೇವಪುರ ವಲಯದಲ್ಲಿ ಮಳೆಗೆ ಸಂಕಷ್ಟಗಳ ಸುರಿಮಳೆಯೇ ಮೇಲೆದ್ದು ಬಂದಿತ್ತು. ಪೈ ಲೇಔಟ್ನ 1ನೇ ಮುಖ್ಯ ರಸ್ತೆ 5ನೇ ಕ್ರಾಸ್ನಲ್ಲಿನ ಮನೆಗಳಿಗೆ ನೀರು ನುಗ್ಗಿತ್ತು. ಇದರಿಂದ ನಿವಾಸಿಗಳು ಪರದಾಡುವಂತಾಯಿತು. ಔಟರ್ ರಿಂಗ್ ರೋಡ್ ರಸ್ತೆಯಂತೂ ಕೆರೆಯಂತೆ ಕಾಣ್ತಿತ್ತು. ವಾಹನ ಸವಾರರು ನದಿಯಂತಾದ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಪರದಾಡಿದ್ರು. ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋದು ಒಂದು ಕಡೆ ಆದ್ರೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅದರ ಜೊತೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ನಾವೀಗ ಮಹದೇವಪುರದಲ್ಲಿದ್ದೀವಿ. ಮಹದೇವಪುರ ಸರ್ಕಲ್ ನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಧಾರಾಕಾರವಾಗಿ ಇದ್ದಕ್ಕಿದ್ದಂತೆ ಸುರಿತಿರುವಂತಹ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೈಕ್ ಸವಾರರಂತೂ ಹರಸಾಹಸವನ್ನ ಪಡ್ಕೊಂಡು ಹೋಗ್ತಾ ಇರುವಂತದ್ದು. ರಾಜಾಜಿನಗರದಲ್ಲಿ ರಸ್ತೆ ಬದಿ ನಿಂತಿದ್ದ ವಾಹನಗಳ ಮೇಲೆ ಬೃಹದಾಕಾರದ ಮರಗಳು ಉರುಳಿವೆ. ಇದರಿಂದ ಮರದಡಿ ನಿಂತಿದ್ದ ಸ್ಕಾರ್ಪಿಯೋ, ಸ್ವಿಫ್ಟ್ ಕಾರು ಸೇರಿದಂತೆ 4 ಕಾರುಗಳು ಜಖಂಗೊಂಡಿವೆ. ಅಲ್ಲದೆ ಬೈಕ್ಗಳು ಹಾನಿಯಾಗಿವೆ. ವಿದ್ಯುತ್ ಕಂಬಗಳು ಕಾರಿನ ಮೇಲೆ ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮರಗಳ ತೆರವು ಮಾಡಲು ಬಿಬಿಎಂಪಿ ಸಿಬ್ಬಂದಿ ಹರಸಾಹಸ ಪಟ್ಟರು. ಹಲಸೂರು ಬಳಿ ರಕ್ಷಣಾ ಇಲಾಖೆಯ ಜಾಗದಲ್ಲಿ ಮರ ನೆಲಕ್ಕುರುಳಿತು. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ನಡೆಸಿದ್ರು. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಒಟ್ಟು 6 ಮರಗಳು, 14 ರೆಂಬೆ ಕೊಂಬೆಗಳು ಧರೆಗೆ ಉರುಳಿವೆ. ಬಿಬಿಎಂಪಿ ಪೂರ್ವ ವಲಯದಲ್ಲಿಯೇ ಅತಿ ಹೆಚ್ಚು ಮರಗಳು ಧರಾಶಾಹಿಯಾಗಿವೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ದೂರುಗಳ ಸುರಿಮಳೆ ಬಂದಿದೆ. ಈಗ ಸದ್ಯಕ್ಕೆ ಏನು ಬೆಂಗಳೂರಿನ ಇಂದಿರಾನಗರ ಸಮೀಪದ ಹಲಸೂರು ಬಳಿ ಇದನ್ನು ಇಲ್ಲೂ ಕೂಡ ಏನು ಮಳೆ ಸುರಿದಂಥ ಪರಿಣಾಮ ಅವಾಂತರ ಆಗಿರತಕ್ಕಂಥದ್ದು. ಏನು ಇಲ್ಲಿದ್ದಂಥ ಒಂದು ಮರ ನೆಲಕ್ಕೆ ಉರುಳಿದಂಥ ಪರಿಣಾಮ ಈಗಾಗಲೇ ಏನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ರಸ್ತೆ ಕೂಡ ಸಂಚಾರ ಬಂದಾಗಿ ಸದ್ಯಕ್ಕೆ ಇದನ್ನು ತೆರವು ಮಾಡತಕ್ಕಂಥ ಕಾರ್ಯಾಚರಣೆ ಈಗ ನಡೀತಾ ಇದೆ. ಸಿಲ್ಕ್ ಬೋರ್ಡ್ ರಸ್ತೆ ಸಂಪೂರ್ಣ ಜಲಮಯವಾಗಿತ್ತು. ಆಟೋ, ಬೈಕ್ ಸವಾರರು ನೀರಿನಲ್ಲಿ ಸಂಚರಿಸಿದ್ರು. ರಸ್ತೆ ಯಾವುದು, ಚರಂಡಿ ಯಾವುದು ಅನ್ನೋದು ಗೊತ್ತಾಗದೆ ಜೀವ ಕೈಯಲ್ಲಿ ಹಿಡಿದು ಬೈಕ್ ಸವಾರರು ಓಡಾಡ್ತಿದ್ದ ದೃಶ್ಯಗಳು ಕಣ್ಣಿಗೆ ಬಿತ್ತು. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಸಂಕಷ್ಟಗಳ ಸುರಿಮಳೆ ಮೇಲೆದ್ದು ಬಂದಿದ್ದು ಜನ ಆಕ್ರೋಶ ಹೊರಹಾಕಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ ರಸ್ತೆಗಳು ಕೆರೆಯಂತಾಗಿದ್ವು. ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ನೀರಿನಲ್ಲಿ ಹರಸಾಹಸ ಪಟ್ಟು ಸಂಚರಿಸಿದ ದೃಶ್ಯಗಳು ಕಂಡುಬಂದಿದೆ. ಕಾಂಪ್ಲೆಕ್ಸ್ ಮುಂದೆ ನೀರು ನಿಂತು ಬೀದಿ ಬದಿ ವ್ಯಾಪಾರಕ್ಕೂ ಸಮಸ್ಯೆ ಎದುರಾಗಿತ್ತು. ಮೋರಿಯಲ್ಲಿ ನೀರು ಸರಿಯಾಗಿ ಸಂಚರಿಸಲಾಗದೆ ರಸ್ತೆ ಜಲಾವೃತವಾಗಿ ಜನ ಪರದಾಡಿದ್ರು. ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಮಳೆ ನೀರು ನಿಂತಿತ್ತು. ಸವಾರರ ಹೆಣಗಾಟದ ಮಧ್ಯೆ ಟ್ರಾಫಿಕ್ ಪೊಲೀಸರು ಫುಟ್ಪಾತ್ ಅನ್ನ ತೆರವುಗೊಳಿಸಿದ್ರು. ಪೀಣ್ಯದಲ್ಲೂ ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ಸವಾರರು ಪರದಾಡಿದ್ರು. ಬೇಸಿಗೆ ಮಳೆಗೆ ಬೆಂಗಳೂರಿನಲ್ಲಿ 108 ಅಧ್ವಾನ ಸೃಷ್ಟಿಯಾಗಿದ್ದು ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಬೇಸಿಗೆ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಮಳೆ ನಡುವೆ ಲೂಲು ಮಾಲ್ ಎದುರುಗಡೆ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತಿತ್ತು. ನಡು ರಸ್ತೆಯಲ್ಲೇ ಬಸ್ ಕೆಟ್ಟು ನಿಂತಿದ್ದಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಮಳೆಯ ನಡುವೆ ವಾಹನ ಸವಾರರು ಪರದಾಡುವಂತಾಯಿತು. ಟ್ರಾಫಿಕ್ ಕ್ಲಿಯರ್ ಮಾಡಲು ಪೊಲೀಸರು ಹಾಗೂ ಸಾರ್ವಜನಿಕರು ಬಸ್ ತಳ್ಳಿದ ದೃಶ್ಯ ಕಂಡುಬಂದಿದೆ. ಕೋರಮಂಗಲದಲ್ಲಿ ನಿನ್ನೆ 38 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು HAL ವಿಮಾನ ನಿಲ್ದಾಣದಲ್ಲಿ 30.5 ಮಿಲಿಮೀಟರ್, ವಿದ್ಯಾಪೀಠದಲ್ಲಿ 28, ಮಾರತಹಳ್ಳಿಯಲ್ಲಿ 27.5 ಮಿಲಿಮೀಟರ್ ಮಳೆಯಾಗಿದೆ. ನಿನ್ನೆ ಅಬ್ಬರಿಸಿದ ಮಳೆರಾಯ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಇನ್ನೂ 4 ದಿನ ಮಳೆ ಆರ್ಭಟ ಇರುತ್ತೆ ಅಂತ ಹವಾಮಾನ ಇಲಾಖೆ ಅಲಾರಾಂ ಬಾರಿಸಿದೆ. ಭಾರಿ ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ಆದರೆ ಸಾಧಾರಣವಾಗಿ ಮಳೆ ಆಗ್ಬೋದು. ಕೆಲವೊಂದು ಕಡೆ ಹೆವಿ ಸ್ಪೆಲ್ ಬರ್ಬೋದು ಅಷ್ಟೇ. ನಾಳೆನು ಭಾರಿ ಮಳೆಯಾಗುವ ಮುನ್ನೆಚ್ಚರಿಕೆಗಳು ಏನಿಲ್ಲ.